ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದೆ. ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಧರ್ಮ ತಾಂಡವವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಒಡಿಯೋರ ಕಲಿಯುಗ. ಹಂಗಾಗ ದೇವ್ರು ಹುಟ್ಟಾದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕು ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ಇನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೇವೆ, ಪ್ರಸಂಗ ಬಿದ್ರ ಮಗ್ಲಾಗ್ ಮಡ್ಕೊಳಕ್ಕೆ ಹೆಣ್ಣು ಕೊಡ್ತೇವೆ, ಹಂಗಾರ ಮಾಡಿ ಹೊಟ್ಟು ಕಿತ್ಕೋತೇವೆ. ಆಮೇಲೆ ಒಂದಲ್ಲ ಎರಡಲ್ಲ ಗುಮ್ತೀವಿ, ಗುಮ್ಮಿಸ್ಕೊಳಕಬೆ. ಇದೊಂದು ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗೆ ಇರಲ್ಲ. ಯಾಕಂದ್ರೆ ಎಲ್ಲರೂ ಬ್ಯೂಸಿ. ನಮಗೆ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದಲ್ಲಿ ತೊಳಿನ್ರಿಪ್ಪ ಅನ್ನೋರು. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕು. ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್. ಆಫ್ಟರ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ, ಚುನಾವಣೆಯಲ್ಲಿ ಎದ್ದೇ ಮುಸುಡಿ ನಂಬ್ಕೊಂಡು ಓಟ್ಗೆ 500,000 ಅನ್ಸಿದೀವಲ್ಲ, ಹೆಂಗ್ ತೆಗಿಬೇಕ್ರಿಪ್ಪ, ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ಹೊಡೆದಾದ್ರೂ ತೆಗಿತೀವಿ, ಕಡ್ದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ಯಾರ ನಮ್ಮ ಅಪ್ಪ ಮುಚ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವ ಮುಚ್ಚಬೇ. ನಾ ಮಾತಾಡೋದು ಸ್ವಲ್ಪ ಬಿರುಸ ಅನ್ನಿಸ್ತೈತಿ, ಆದ್ರೆ ಅದು ಯಾವತ್ತಿದ್ರು ಕಾರ್ಯನ ಇರ್ತೈತಿ, ಇರಾಕ ಬೇಕ. ದುಡ್ಡಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ಸೊಕ್ಕಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ದೌಲತ್ತಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡನ ಇದೀಗ ಬೊಟ್ಟಿಟ್ಟು ಮಾತಾಡ್ತೀಯ ಧರ್ಮ್ಯ. ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಡ್ಡಿ ನಿಲ್ಲೋ ದರಿದ್ರ ಜಗತ್ತಿಗೆ ಸೇರ್ತ ದರಿದ್ರ ನನ್ನ ಮಗ ನೀನು. ನನ್ನನ್ನು ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿತ್ತು. ಇವನು ಶಕುನಿಯ ಕುಲದವನು, ಕೈಯಿಂದ ಆಗ್ಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡ್ಯ ತೋರಿಸ. ಅದು ಈ ಶ್ರೀಕಾಂತ್ ಗೌಡ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿದ್ರೆ ಎದುರಾಳಿ ಯಾರ ಇರಲಿ ಎಡಕ್ಕೆ ಮುರ್ಕೊಂಡು ಪಾದದಡಿ ಬೀಳಲೇಬೇಕು. ಅದು ಈ ಶ್ರೀಕಾಂತ್ ಗೌಡ. ನಾನ ಬೇರೆ, ನನ್ನ ಸ್ಟೈಲ ಬೇರೆ. ಅಲ್ಲ, ನಮ್ಮ ಈ ಹಲ್ಕಟ್ ಸೆಟ್ಟು ಬೇಲಿ ಹಾಳಾಗಿ ಹೋಗ್ತಾನಂತೀನ್ರಿ. ಸಾಕಾಗೈತೆ ಅವನ ಕಾಲಾಗ. ಮನಿ ಅನ್ನಂಗಿಲ್ಲ, ಮಾರ ಅನ್ನಂಗಿಲ್ಲ. ತಿಂಗಳಿಗೊಂದು ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೋತಾನೆ. ಬರ್ಲಿ ಮಗ, ಇವತ್ತು ಹಿಂಬರಿಕೆ ತಾರಿನ ಕಂಬ ಇರಿಸ್ತೀನಿ.
ಏನಿಲ್ರಿ ಗೌಡ್ರ, ಭಾಳ ಥಂಡಿ ಎತ್ತಿತ್ತಂತ ಚಹಾ ಕುಡಕಂತ ಹೋಟೆಲ್ಗೆ ಹೋಗಿದ್ರಿ. ಅಲ್ಲಿ ಅವನಿಗೆ ಚಹಾ ತಾರುತ್ತಮ್ಮ ಅಂತ ಹೇಳಿದ್ರಿ. ಅದಕ್ಕೆ ಅವ ಚಹಾ ಇಲ್ಲ ಬದಾಮ್ ಹಾಲು ಇದೆ ಅಂತ ಹೇಳಿದ್ರಿ. ನಾನು ಭಾಳ ದಿನ ಐತಿ ಬದಾಮ್ ಹಾಲು ಕುಡ್ದಿಲ್ಲ ಅಂದು ಒಂದು ಬದಾಮ್ ಹಾಲು ಕೊಡುವಪ್ಪ ಅಂತ ಹೇಳಿದ್ರಿ. ಆ ಹಾಲಿನ ಕಪ್ಪು ಭಾಳ ಸುಡಕತ್ತೈತಿ ಅಂತ ಮುಂದಿನ ಟೇಬಲ್ ಮೇಲೆ ಇಟ್ಟಿದ್ರಿ. ಅಷ್ಟರಲ್ಲಿ ಒಬ್ಬ ಹೆಣ್ಮಕ್ಳು ಬಂದು ಆಕಿ ಏನೋ ಕೊಂಡಿರ್ಬೇಕು ಅನ್ನಷ್ಟ್ರಿಗೆ ಆಕಿನ ಸೆರಗ ಹಾಲಿನ ಕಪ್ಪಿ ಮ್ಯಾಗ ಬಿತ್ರಿ. ನಾನು ಕಾದ್ ನೋಡ್ತರಿ, ಈಗ ತೆಗಿತಾಳ ಅವಾಗ ತೆಗಿತಾಳ, ಈಗ ತೆಗಿತಾಳ ಅವಾಗ ತೆಗಿತಾಳ, ಒಟ್ಟ ಸೆರಗೆ ತೆಗಿಲಿಕ್ಕೆ ತಯಾರಿಲ್ರಿ. ನಾನು ಧೈರ್ಯ ಗಟ್ಟಿ ಮಾಡಿ ಕೇಳಿದ್ರಿ, ಏನಂತ? ಅಕ್ಕರ ಸ್ವಲ್ಪ ನಿಮ್ಮ ಷರತ್ತಿಗಿರಿ ನಾ ಹಾಲು ಕುಡಿಬೇಕಂತ ಹೇಳಿದ್ರಿ ಗೌಡ್ರ. ಆಕಿ ಎದ್ದಿದ ಕೂಡ್ಲೆ ಚಾಪ್ಲಿಲೆ ಹೊಡೆದಳ್ರಿ. ಬಾಜು ಕೂತವ್ರು ಸುಮ್ ಕೊಡ್ತಾರೇನ್ರಿ? ನಾಯಿಗೆ ಹೊಡೆದ್ರಿ ಗೌಡ್ರ. ಎಲ್ಲ ಬ್ಯಾನ್ ಆಗತ್ತೈತ್ರಿ ಅಪ್ಪ. ಮತ್ ನಾಯಿ ಅಂತ ಕೆಲಸ ಮಾಡಿದ್ರೆ ನಾಯಿ ಹೊಡೆದಂಗೆ ಹೊಡಿದಿಲ್ಲ ಅನ್ಲೇ ನಿನ್ನ ಸನ್ಮಾನ ಮಾಡಿ ಕಳಿಸ್ತಾರ. ಅದು ಹೋಲ್ ಬಿಡ್ರಿ ಗೌಡ್ರ. ಹಿಂಗ್ಯಾಕಾಗಿದಿ? ಆ ಮಗ ಧರ್ಮೇಂದ್ರನಲ್ರಿ, ಅವ್ನ ಆಳ್ಗಳು ನಮ್ಮ ಆಳ್ಗಳು ಅವ್ರು ಹೊಲ ಬಯಸ್ಕೊಂಡು ಬಂದವಂತ್ರಿ. ಅದೇನು ದೊಡ್ಡ ವಿಷಯ ಬಿಡ. ಗೌಡ್ರ ಟೂರ್ ಹೊಕ್ಕಮೈತಾರ, ಗೌಡ್ರ ದನ ಅಟ್ ಮಂದಿ ಹೊಲ ಹೊಕ್ಕಮೈತಾವ. ಅವ ಧರ್ಮೇ ಏನಂದ ಗೊತ್ತೇನ್ರಿ? ಏನಂದ? ಲೇ ಅಂದೆ ಅಂತವನ, ಲೇ ಕತ್ತೆ ಅಂತವನ, ಬೆಕ್ಕಿನ ಗಣ್ಣಿನ ಅಂತವನ, ಹಲ್ಕಟ್ಟು ಗೌಡ ಹಿಂಗ ಬೈಕೋಕ ತಿರ್ಗಾಗ್ತಾನ್ರಿ ಅವ. ಏನು ಬುದ್ಧಿ ಗೊತ್ತಿಲ್ಲ ಅನ್ಲೇ ನನಗೆ. ಮಂದಿ ಹೆಸರು ಹೇಳ ಗುಮ್ಮಕ್ಕೆ ಹೋಗ್ಬೇಡ. ಗೌಡ್ರ ನನಗಟ್ಟು ಗುಮ್ಮದ್ ತಿಂಡಿ ಆಗೈತ್ರ ಮುಂದೆ ಕೂತು ಗುಮ್ಮಿಸ್ಬೇಕು. ಇದೇ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ. ಅಷ್ಟು ದಿಮಾಕಿನಲ್ಲಿ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಅವಂಗ ಅಷ್ಟು ದಿಮಾಕಿರ್ಬೇಕಾದ್ರೆ ದಿವಸ ಸೋನಾ ಮೊಸರಿ ಮಮ್ಮ ತಿನ್ನಾರ ನಾವು. ನಮಗೆ ಅಷ್ಟು ದಿಮಾಕಿರಬಾರ್ದಲ್ಲೇ. ಅದಕ್ಕೇನು ಹೇಳಿ ಬಂದಿ? ನಿನ್ ತಿಂಡಿದೆ ಎಟ್ಟಂದು. ನಂದು ತಿಂಡಿ ಮುಗಿದು 2 ತಾಸು ಆಯ್ತು. ಈಗ ಏನ ತಿಂಡಿದ್ರೆ ಗೌಡಪ್ಪನ್ ತಿಂಡಿ ಅಂತ ಹೇಳಿ ಬಂದು ಹಾದಿಲೇ ಹೋಗುದೇವ ತನ್ನ ಮನ್ಯಾಗ ಹೋಗಿಸವನ್ಲೆ. ಹಾಜನ ವಿಷಯ ಹಾಜಾಗ ಮುಗಿಸಿ ಬರ್ಬೇಕಪ್ಪ. ಊರಾಗ ಗೌಡ್ರ ಕಿರಿ ಆಯ್ತು, ಬಂದು ಕೇಳಲಿ. ಅವಂಗ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ. ನೀವು ಮೂರು ಮುಚ್ಕೊಂಡು ನಮಸ್ಕಾರ. ಬರಬೇಕು ಧರ್ಮಾಪುರದ ಧರ್ಮಣ್ಣನವರು. ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ. ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವ ನೀವು. ನನ್ನ ಮನೆ ಮುಂಭಾಗಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿನ್ನ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದಿದ್ದೇನಂತ ಕೇಳಿದೆ. ಮತ್ತೆ ಬಂದ ಕಾರಣ ಹಂಗೇನಿಲ್ರಿ ಗೌಡ್ರ, ಹಂಗೇನಿಲ್ರಿ ಅಪ್ಪ. ನೋಡ್ರಿ ಗೌಡ್ರ, ನಿನ್ನೆ ನಿಮ್ಮ ಆಳುಗಳು ನಿಮ್ಮೆಲ್ಲ ದನಗಳು ನನ್ನ ಕಬ್ಬಿನ ಬೆಳೆಯಾಗ ಹೋಗಿಸಿ ನನ್ನ ಕಬ್ಬಿನ ಬೆಳೆ ಎಲ್ಲ ಹಾಳು ಮಾಡಿಬಿಟ್ಟಾರ್ರಿ. ಹೌದ್ರಿ ಅಪ್ಪ. ಹೇ ಶೆಟ್ಟಿ, ಆರಪ್ಪ ಅಲ್ಲಲ್ಲಿ ಆಳುಗಳಿಗೆ ಹೇಳಕ್ ಬರಂಗಿಲ್ಲ. ಪಾಪ ಬೆಳೆದ ನಿಂತ ಬೆಳೆ ಒಳಗೆ ದನ ಹೋಗಿಸಿ ಧರ್ಮಣ್ಣ ಕಬ್ಬೆಲ್ಲ ಬಾದು ಮಾಡ್ಯಾರ. ನಿಮ್ದೇ ತಪ್ಪದ್ ನೋಡ್ರಿ. ಏನಲ್ಲಿ ಮೊನ್ನೆ ಇಲೆಕ್ಷನ್ದಾಗ ಗೋವಾದ ತಂದು ಇಟ್ಟಿರಿ ಹೊಲ್ದಾಗ. ಸುಮ್ಕೊಂಡಿರ್ತಾರೇನ್ರಿ? ನಮ್ಮ ಆಳುಗಳು ಸಿಕ್ಕಂಗೆ ಕುಡ್ದು ಮಾಯನ್ ಗಿಡ್ತಾವ ಡಬ್ ಮಕ್ಕೊಂಡವ್ರು. ಧರ್ಮಣ್ಣ, ಏನು ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ. ಇನ್ನು ಮುಂದ ನಿನ್ನ ಹೊಲದಾಗ ಹೋಗಿಸ್ಬಿಡ ಅಂತ ಹೇಳಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನನ್ನ ಬೆಳೆಗ ಮೈಸ್ಬೇಡ, ಇನ್ನೊಬ್ಬರು ಬೆಳೆಗ ಮೈಸು ಅಂದಂಗಾತು ನಿಮ್ಮ ಮಾತಿನ ಅರ್ಥ. ಅಂದ್ರೆ ಏನು ಧರ್ಮಣ್ಣ ನಿನ್ನ ಮಾತು? ಈ ಊರ ಮಾಲಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನು ಲೆಕ್ಕ. ಹಂಗಿದ್ರೆ ಹೇಳ್ಬಿಡು, ಮತ್ತೆ ಅದು ಒಂದು ಹಾಗೆ ಹೋಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂಥವ್ರ ತರಪಿನ ಐತಲ್ಲ. ಅದೆಲ್ಲ ನಮಗೆ ಯಾಕೆ ಬೇಕ್ರಿ ಗೌಡ್ರ? ನಾವು ಬಡವರು, ನಾವು ಬಡ ರೈತರು. ನೋಡ್ರಿ ಗೌಡ್ರ, ಸೊಕ್ಕು ದರ್ಪ ದುಡ್ಡು ಎಲ್ಲ ನಿಮ್ಮಂತ ಶ್ರೀಮಂತರ ಕೈಯಾಗ ಕಿಶದಾಗ ಐತಿ. ಕೋರ್ಟು ಕಾನೂನು ಅಂತ ಬೆನ್ನು ಹತ್ತಿದ್ರ ನಮ್ಮಂತ ಬಡವರು ಮಣ್ಣು ತಿನ್ಬೇಕಾಕದ್ರಿ ಗೌಡ್ರ, ಮಣ್ಣು ತಿನ್ಬೇಕಾಕೈತಿ. ನೋಡ್ರಿ ಗೌಡ್ರ, ನಾನು ಈ ಭೂತಾಯಿನ ನಂಬಿಕೊಂಡು ನನ್ನ ತಮ್ಮಗ ಡಾಕ್ಟರ್ಗೆ ಓದ್ಸಾಕತ್ತೀನಿ. ದಯವಿಟ್ಟು ಅದಕ್ಕೆ ಏನಾದ್ರೂ ನನ್ನ ಬೆಳೆ ಪರಿಹಾರ ಕೊಡ್ರಿ ಅಂತ ಬೇಡಾಕ್ ಬಂದಿನ್ರಿ ಅಪ್ಪ. ಧರ್ಮಣ್ಣ, ನೀನು ಕಾಲು ಬಿದ್ದು ಕಾಲುಂಗ್ರ ಹೊಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಭಾಳ ಚಲೋ ಗೊತ್ತು. ಆಯ್ತು, ಯಾವಾಗ ಇಷ್ಟೊಂದು ನಯ ವಿನಯದಿಂದ ಕೇಳಾಕತ್ತಿ ಅಂದಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ತನ ಆಗ್ತದೆ. ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ. ಏನಾದ್ರೂ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವರು. ಮುಯಿ ಕೊಡಕ ನನ್ನ ಹತ್ರ ಏನೈತ್ರಿ ಗೌಡ್ರ? ಇರೋದೇ 3 ಎಕರೆ ಹೊಲ, 4 ಹರಕ ಪತ್ರ ಮನಿ. ಅದಕ್ಕೆ ನೋಡ್ರಿ ಗೌಡ್ರ, ಎಷ್ಟಾದ್ರೂ ನಿಮ್ದು ಕೊಡೋ ಕೈ, ನಮ್ದು ಬೇಡೋ ಕೈ. ಆಯ್ತು ಧರ್ಮಣ್ಣ, ಐತಿ. ಜಗತ್ನ್ಯಾಗ ಯಾವ ಬೇಕಾದವ ಎಷ್ಟು ದೊಡ್ಡಮ್ಮ ಇರ್ಲಿ, ಒಂದಿಲ್ಲ ಒಂದು ದಿವಸ ಒಬ್ಬನತ್ತೆ ಕೈ ಒಡ್ಡಾಕಬೇಕು. ಐತಿ, ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದೆಲ್ಲ ಬದಲಿ ಮಾಡ್ಕೊಂಡ್ರೆ ಇಬ್ಬರಿಗೂ ಅನುಕೂಲ ಆಗುತ್ತೆ.
ಏನ್ರಿ ಗೌಡ್ರ ಅದು ಅದಲಿ ಬದಲಿ ಅಲ್ಲ. ನೀವು ಹಿಂಗೆ ಆಟೋ ಗಾಡಿ ಮೇಲೆ ದೀಪ ಇಟ್ಟು ಮಾತಾಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಡ್ರಿ ಗೌಡ್ರ? ಸ್ವಲ್ಪ ಅರ್ಥ ಆಗುವಂಗ ಬಿಡಿಸಿ ಹೇಳ್ರಲ್ಲ. ಗೌಡ್ರ ಮೊದಲೇ ಅವ ಮಳ ಮನುಷ್ಯ, ಸ್ವಲ್ಪ ಅರ್ಥ ಆದಂಗೆ ಹೇಳ್ರಿ. ಏನಿಲ್ಲ ಧರ್ಮಣ್ಣ, ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ. ನಿನ್ನ ತಮ್ಮನ ಶಿಕ್ಷಣ ಕೊಡಿಸು, ನೀನು ಬಿಂದಾಸ್ ಆಗಿರು. ಆದ್ರೆ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ಒಂದು ದಿನ ನಿನ್ನ ಹೆಂಡತಿನ ಕಳಿಸ್. ಕೆಟ್ಟ ಸೂಳ ಮಗನ, ಬಡವರ ಮನಿ ಹೆಣ್ಮಕ್ಳು ಅಂದ್ರ ಏನಂತ ತಿಳ್ಕೊಂಡು ಲೇ ಶ್ರೀಕಾಂತ್ ಗೌಡ, ಬಡವರ ಮನಿ ಹೆಣ್ಮಕ್ಳು ಅಂದ್ರ ಬಜಾರ್ದಾಗಿಟ್ಟು ಮಾರೋ ಹಣ್ಣಂತ ತಿಳ್ಕೊಂಡು ಏನ್ಲೇ? ಲೇ ಗೌಡ, ನೀನು ನಿಂತ ಭೂಮಿ ಕೂಡ ಒಂದು ಹೆಣ್ಣು, ಕುಡಿಯುವ ನೀರು ಕೂಡ ಒಂದು ಹೆಣ್ಣು. ಅಷ್ಟೇ ಏಕೆ, ನಿನಗೆ ಜನ್ಮ ಕೊಟ್ಟ ತಾಯಿ ಕೂಡ ಒಂದು ಹೆಣ್ಣು. ನೋಡು ಗೌಡ, ಇಷ್ಟು ಸೊಕ್ಕಿಲೆ ಮಾತಾಡಕತ್ತೀಯಲ್ಲ. ನೋಡು, ನಾವು ಬಡವರಾದ್ರೆ ಏನಾಯ್ತು, ನಮಗೂ ಒಂದು ಮಾನ ಮರ್ಯಾದೆ ಐತಿ. ಬಡವರ ಮನಿ ಹೆಣ್ಮಕ್ಳು ಮಾಡಿಕೊಂಡ ಗಂಡಗ ಮುತ್ತು ಕೊಡಬೇಕಾದ್ರ ಮುಚ್ಚು ಮರ್ಯಾದೆಯಿಂದ ಕೊಡ್ತಾರ. ಆದ್ರೆ ನಿಮ್ಮಂತ ಶ್ರೀಮಂತ ಮನಿ ಹೆಣ್ಮಕ್ಳು ನೀತಿಗೆಟ್ಟವರು, ನಿರ್ಲಜ್ಜರು. ಲೇ ಗೌಡ, ನಿನ್ನ ಕೈಲಿ ಕೊಡೋದಾಗದಿದ್ರೆ ಹೇಳಲೇ, ಆ ದೇವರ ನನ್ನ ರೊಟ್ಟಾಗಿ ಶಕ್ತಿ ಕೊಟ್ಟಾನ. ಕಷ್ಟಪಟ್ಟು ಭೂಮಿ ಮೇಲೆ ದುಡಿತೀನಿ. ರೈತ ಕಷ್ಟಪಟ್ಟು ಭೂಮಿ ಮೇಲೆ ದುಡಿದ್ರ ಆ ಭೂತಾಯಿ ಒಂದು ಮೂಲ್ಯಾಗ ಕೊಡ್ತಾಳಲೇ. ಹೇ ಶ್ರೀಕಾಂತ ಗೌಡ, ಈ ಗೌಡಿಕಿ ಮನೆತನ ಅನ್ನೋದು ಒಂದು ದೇವಸ್ಥಾನ. ಈ ದೇವಸ್ಥಾನದಾಗಿರೋ ನೀನೊಬ್ಬ ದೇವರು ಅಂತ ತಿಳಿದುಕೊಂಡಿದ್ದೆ. ಆದ್ರ ಈ ಮನಿ ದೇವರ ಗುಡಿನೂ ಅಲ್ಲ, ಈ ದೇವರ ಗುಡಿಯಾಗಿರೋ ನೀನೊಬ್ಬ ದೇವರೂ ಅಲ್ಲ. ನೀನೊಬ್ಬ ದೆವ್ವ, ಅನಸು ದೆವ್ವ. ಹೇ ಶ್ರೀಕಾಂತ್ ಗೌಡ, ನೀನು ದೇವರಾಗಿದ್ರ ನಿನಗ ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಿದ್ದ. ಆದ್ರ ನಿನ್ನಂಥ ದೆವ್ವಿಗೆ ಆಗ್ಬೇಕಲ್ಲೇ ಊದಿನ ಕಡ್ಡಿ ಫಲಪುಷ್ಪಗಳ ಪೂಜೆ? ನಿನ್ನಂಥ ದೆವ್ವಿಗೆ ಬೇಕು ಎಡಗಾಲಿನ ಮೆಟ್ಟಿನ ಪೂಜೆನೇ ಬೇಕು. ಲೇ ಶ್ರೀಕಾಂತ್ ಗೌಡ, ಅಲ್ಲೇನ್ ನೋಡ್ತಲೇ, ಇಲ್ಲಿ ನೋಡು. ಅಲ್ಲ ಮಗನ, ನನ್ನ ಮನೆ ಹೆಣ್ಣು ಬೇಕಾ ನಿನಗ? ಲೇ ಶ್ರೀಕಾಂತ ಗೌಡ, ಇವತ್ತು ನಾನು ಎಡಗಾಲಿನ ಚಪ್ಪಲಿ ನಿನಗೆ ಕೊಡಕ್ ಹತ್ತೀನಿ. ಇನ್ನೂ ಒಂದು ನನ್ನ ಬಲಗಾಲಾಗ ಚಪ್ಪಲಿ ಐತಿ. ಈ ಚಪ್ಪಲಿ ಬೆಂಗಳೂರಿನಾಗ ನನ್ನ ತಮ್ಮ ಡಾಕ್ಟರ್ಗೆ ಓದಾಕತ್ತೇನ. ಅವ ಮುಂದಿನ ವಾರನಾಗ ಈ ಊರಿಗೆ ಬರವದಾನ. ಅವನ ಕೈಲಿ ಕೊಟ್ಟು ಕಳಿಸ್ತೀನಿ. ನಿನ್ನ ಮನೆಗೆ ಬಂದು ನಿನ್ನ ಮಾರಿ ಕೆತ್ತುವಂಗ ಹೊಡೆದು ನಿನಗೆ ಬುದ್ಧಿ ಹೇಳ್ತಾನ. ಲೇ ಗೌಡ, ಇವತ್ತ ನನ್ನ ಮನಿ ಹೆಣ್ಣು ಕೇಳಿದೆ ಅಲ್ಲ ಮಗನ, ಒಂದಿಲ್ಲ ಒಂದು ದಿನ ನಿನ್ನ ಮನೆ ಹೆಣ್ಣ ನನ್ನ ಮನೆಗೆ ಬರುವಂಗ ಮಾಡಲಿಲ್ಲ. ನಾನು ಈ ಧರ್ಮಾಪುರದ ಧರ್ಮಣ್ಣ ಬರ್ತೀನಿ ಮಗನ. ನನ್ನ ಹೆಣ್ತೀನಿ ನೀನು ಕೇಳಿದೆಲ್ಲ ಮಗನ. ಲೇ ನನ್ನ ಹೆಣ್ತಿ ಯಾಕಲೇ, ನಿನ್ನ ಮನೆಯಾಗ ವಯಸ್ಸಿಗೆ ಬಂದು ನಿನ್ನ ತಂಗಿನೂ ಅದಾಳ. ಅವಳಿಗೂ ಒಂದು ರಾತ್ರಿ ನನ್ನ ಕೊಟ್ಟಿಗೆಗೆ ಕಳಿಸ್ಬಿಡು. ಆಗ ಗೊತ್ತಾಗುತ್ತೆ ಈ ಧರ್ಮಣ್ಣನ ತಾಕತ್ತು ಎಂಥದ್ದು ಅಂತ. ಅವಾಗ ಬೂಟು ತಗೋತೀವಿ. ಊಟ ಏ ನಿಮ್ಮ ಮೌನ, ನೀವು ಶ್ರೀಮಂತರಿದ್ದೀರಿ, ನೀವು ಬೂಟ್ ತಗೋತೀರಿ. ನಾವು ಬಡವರಿದ್ದೆವು, ಮೆಟ್ಟು ತಗೋತೀವಿ, ಮೆಟ್ಟ. ನಿಮ್ಮ ಮೌನ, ನಿಮ್ಮಂತ ತಲೆ ಹಿಡಕ ಸೂಳಿ ಮಕ್ಕಳು ಇರೋದ್ರಿಂದಲೇ ಇಂಥ ಬೋಳಿ ಮಕ್ಕಳ ಆರ್ಭಟ ಹೆಚ್ಚಾಗೈತಿ. ಬರ್ತೀನಿ ಗೌಡ, ಇದು ಈ ಧರ್ಮಣ್ಣನ ಸವಾಲು. ಬರ್ತೀನಿ.
ಬೆನ್ನಿಗೆ ಎಸ್ದಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ. ನನ್ನ ವೈರಿ ಎಸ್ದಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನ? ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ. ಯಾಕೆ ಹೇಳ? ಮುಂದೊಂದು ಜೋಡು ಮಾಡಿ ಕೊಡ್ಬೇಕಲ್ಲ. ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಲೇ ಬಾಲೆ ಬೋಸಡಿಕೆ ಧರ್ಮೆ ಮಗನ ನಮ್ಮ ಗೌಡು ಹೊಡಿತಿ. ಮಗನ ನಮ್ಮ ಗೌಡು ನಾನು ಹೊಡೆದ ತಳ ಹಾಕಿ ಕಚಾಪಚ ತುಳಿದು ಹಾಕ್ತಿದ್ದೆ. ಇದ್ದಾಗ ಮಾತಾಡ್ಲಿಲ್ಲ ಮಗ, ಹೋದ್ಮೇಲೆ ಕಚ ಪಚ ತುಳ್ತಿದ್ದ. ಇದ್ದಾಗ ಮಾತಾಡ್ಬೇಕು. ಅವ ಒಂದ್ ಮೆಟ್ಟ ನಿಮ್ಮ ಹೊಡೆದನ್ರಿ, ನನಗೆ ಹೊಡೆದಿದಂದ್ರ ಒಟ್ಟು ಏನು ಹೆಟ್ರು ಗೌಡುಗ ಹೆಟ್ಲನ? ಊರ ಗೌಡ ಹಾಕಿರಿ. ಬೇಕಾದಾಗ ಹೆಟ್ಟಿಸ್ಬೇಕು, ಬೇಡಾದಾಗ ನಿಮ್ಮಂಥವ್ರ ಕಾಲಾಗ ಸಿಕ್ಕಿ ಕಟ್ಟಿಸ್ಕೋಬೇಕು. ಏ ಶೆಟ್ಟಿ, ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ದ ಅವನು. ಓ ಅವ್ರ ತಮ್ಮ ಆವಾಯ ಸಾಲಿಗಿರ್ತಾನೆ ಬಿಡ್ರಿ. ಮೊನ್ನೆ ನಮ್ಮ ದುದ್ನಿ ರೈಲ್ವೆ ಸ್ಟೇಷನ್ದಾಗ ಸುಟ್ಟಿದ ಬೇಡಿ ಸೇದ್ಕೊ ತಿರಾಡತ್ರಿ ಮಗ. ನೀ ಏನು ಹರಿದ ಗಂಟೆ ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದು ನನಗೆ ಒಪ್ಪಿಸ್ಬೇಕು. ಒಪ್ಪಿಸ್ಲಿಲ್ಲ ಭಾಳ ದಿವಸ ಮನಿ ಜಂತಿಗೆ ಯಾವ ಹೆಣ ಜೋತಾಡಿಲ್ಲ. ಫಿಕ್ಸ್ ಆಯ್ತ್ರಿ ಗೌಡ್ರ. ಅವ ಎಲ್ಲೇ ಇರಲಿ ಅವನ ಫೋಟೋ ಮತ್ತು ಫೋನ್ ನಂಬರ್ ಸಹಿತ ನಿಮಗೆ ತಂದು ಒಪ್ಪಿಸ್ತೀನಿ ರೀ. ಅಷ್ಟು ಸಾಲಿಲ್ಲ ಅಂದ್ರೆ ಅವ್ನ ಆಧಾರ್ ಕಾರ್ಡ್ ತಂದು ಅವ್ನ ಆಧಾರ್ ಕಾರ್ಡ್ ತಗೊಂಡು ನಾ ಏನು ಮಾಡಲಿ? ಹುಡುಕ್ಯಾಡಕ್ ಚಲೋ ಆಗತ್ರಿ. ಯಾಕೆ ಅವ್ನ ಆಧಾರ್ ಕಾರ್ಡ್ದಾಗ ಹೆಸರಿಲ್ಲ? ಇಲ್ಲ ಬರಾಬರಿ ಇರಲ್ಲ. ತಗೋ ಒಳಗೆ ಇಡೋಗ. ಎಲ್ಲಿ ಜಗಲಿ ಮೇಲೆ ಇಡ್ಲಿ ಏನ್ರಿ? ಎಲ್ಲ ಫ್ರಿಜ್ನಾಗ ಇಡೋಗ. ಶಬಾಷ್ ಶಬಾಷ್. ನನ್ನ ಮನೆಗೆ ಬಂದು ನನ್ನ ಎದುರನ್ನು ನಿಂತು ನನ್ನ ಎದಿಗಿನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಮೆಚ್ಚಬೇಕಲೇ ಮಗನ. ನಿನ್ನ ಗಂಡಸ್ತನ ಇರ್ಬೇಕು. ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರೆ ನಾ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ. ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲಿ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟಿದವನು.